ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಇಲ್ಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA ಥರ್ಡ್ ಸೆಮ್ OEC ಸಬ್ಜೆಕ್ಟ್ ಯಾವುದ್ರಿ ಗ್ರಾಮೀಣ ಅರ್ಥಶಾಸ್ತ್ರ, ರೂರಲ್ ಎಕನಾಮಿ ಒಳಗೆ ಬರ್ತಕ್ಕಂಥ ಬಹುಮುಖ್ಯವಾದ ಒಂದು ಪ್ರಮುಖ ಅಂಶವಾಗೈತಿ. ಅದು ಯಾವುದಂದ್ರೆ ನಿರುದ್ಯೋಗ ಎಂದರೇನು, ನಿರುದ್ಯೋಗದ ಪ್ರಕಾರ ಅಥವಾ ನಿರುದ್ಯೋಗದ ವಿಧಗಳ ಕುರಿತು ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಪ್ರಥಮವಾಗಿ ನಿರುದ್ಯೋಗ ಅಂದ್ರೆ ಏನು ಇಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳೋದು ಬಹಳ ಮುಖ್ಯ. ನಿರುದ್ಯೋಗ ಅಂದ್ರೇನ? ನಿರುದ್ಯೋಗ ಅಂದ್ರೆ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಇಚ್ಛೆ ಇದ್ದರೂ ಸಹ ಸೂಕ್ತವಾದ ಉದ್ಯೋಗ ಸಿಗದೇ ಇರುವ ಪರಿಸ್ಥಿತಿಗೆ ನಾವೇನಂತ ಕರಿತೀವಿ, ಇಲ್ಲಿ ನಿರುದ್ಯೋಗ ಅಂತ ಕರಿತೀವಿ. ಇದು ಯಾವುದೇ ದೇಶದ ಆರ್ಥಿಕತೆ ಆರೋಗ್ಯವನ್ನು ಕೂಡ ಅಳೆಯುವ ಪ್ರಮುಖ ಸೂಚಕವಾಗಿರ್ತದ. ಇದನ್ನು ನಿರುದ್ಯೋಗದ ದರದ ಮೂಲಕ ಕೂಡ ಲೆಕ್ಕಾಚಾರ ಹಾಕಲಾಗ್ತದ. ಅಂದ್ರೆ ಸಾಮಾನ್ಯವಾಗಿ ನಿರುದ್ಯೋಗ ಅಂದ್ರೆ ಏನ್ರಿ, ಕೆಲಸ ಮಾಡೋ ಸಾಮರ್ಥ್ಯ ಇರ್ತದ, ಇಚ್ಛೆ ಇರ್ತದ, ಅದಿದ್ದಾಗ್ಲೂ ಸಹ ನಮ್ಮ ಕೆಲಸ ಸಿಗದೆ ಇರತಕ್ಕಂಥ ಪರಿಸ್ಥಿತಿಗೆ ನಾವೇನ್ ಕರಿತೀವಿ, ನಿರುದ್ಯೋಗ ಅಂತ ಕರಿತೀವಿ. ಅಂದ್ರೆ ಕೆಲಸ ಮಾಡೋ ಸಾಮರ್ಥ್ಯ ಆಗ್ಲಿ, ಶಿಕ್ಷಣ ಆಗ್ಲಿ ಎಲ್ಲ ಕೂಡ ಇರ್ತದ, ಆದ್ರೆ ನಮ್ಗೆ ಮುಖ್ಯವಾಗಿ ಏನಲ್ಲಿ ಉದ್ಯೋಗನ ಸಿಗದೆ ಇರತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿರ್ತದ. ಅದಕ್ಕೆ ನಾವೇನ್ ಕರಿತೀವಿ, ಇಲ್ಲಿ ನಿರುದ್ಯೋಗ ಅಂತ ಕರಿತೀವಿ. ಇನ್ನು ನಿರುದ್ಯೋಗದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಕಾರಗಳು, ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಅದ್ರಲ್ಲಿ ಒಂದೇದ್ದು ಪ್ರಚ್ಛನ್ನ ಅಥವಾ ಮರೆಮಾಚಿದ ನಿರುದ್ಯೋಗ ಅಂತ ಕರೀತಾರೆ. ಅದರಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆ ಕಾರ್ಮಿಕರು ಒಂದೇ ಕೆಲಸದಲ್ಲಿ ತೊಡಗಿರುವುದಕ್ಕೆ ನಾವೇನ್ ಕರಿತೀವಿ, ಇಲ್ಲಿ ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಅದನ್ನು ಹೆಚ್ಚಿನದಾಗಿ ಎಲ್ಲಿ ಕಂಡು ಬರ್ತದೆ, ಇದು ಹೆಚ್ಚುವರಿ ಕಾರ್ಮಿಕರನ್ನ ಕೆಲಸದಿಂದ ತೆಗೆದು ಹಾಕಿದರೂ ಒಟ್ಟು ಉತ್ಪಾದನೆ ಯಾವುದೇ ಬದಲಾವಣೆ ಆಗುವುದಿಲ್ಲ. ಅದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಭಾರತದಲ್ಲಿ ಕೃಷಿ ವಲಯದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಯಾವ್ದ್ರಿ ಮರೆಮಾಚಿದ ನಿರುದ್ಯೋಗ ಕೃಷಿಯಲ್ಲಿ ಅಧಿಕವಾಗಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ನಮಗೆ ಕಂಡು ಬರ್ತದ ಅಂತ ಹೇಳ್ಬೋದು. ಅದೇ ರೀತಿ ನಂತರ ಎರಡನೇದು ಬರ್ತಕ್ಕಂಥದ್ದು ಕಾಲೋಚಿತ ನಿರುದ್ಯೋಗ ಅಂತ ಕರೀತಾರೆ. ಅದಕ್ಕೆ ಸೀಸನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಇದು ವರ್ಷದ ಕೆಲವು ನಿರ್ದಿಷ್ಟ ತಿಂಗಳು ಅಥವಾ ಋತುಗಳಲ್ಲಿ ಮಾತ್ರ ಕೆಲಸ ಸಿಗದೇ ಇರುವ ಪರಿಸ್ಥಿತಿ ಅಂತ ಕರೀತಾರೆ. ಉದಾಹರಣೆ, ಇದು ಕೃಷಿ ಕಾರ್ಮಿಕರಿಗೆ ಬಿತ್ತನೆ ಮತ್ತು ಕಟಾವಿನ ಸಮಯದಲ್ಲಿ ಮಾತ್ರ ಏನಾಗಿರ್ತದ, ಕೆಲಸ ಇರ್ತದ. ಉಳಿದ ಸಮಯದಲ್ಲಿ ಅವರು ನಿರುದ್ಯೋಗಿಗಳಾಗಿರ್ತಾರ. ಆಮೇಲೆ ಸಕ್ಕರೆ ಕಾರ್ಖಾನೆ ಮತ್ತು ಪ್ರವಾಸೋದ್ಯಮದಲ್ಲೂ ಇದು ಸಾಮಾನ್ಯವಾಗಿ ಕಂಡು ಬರ್ತದ ಅಂತ ಹೇಳ್ಬೋದು. ಅದರಲ್ಲಿ ಇದು ಕೇವಲ ವರ್ಷದ ಕೆಲವು ತಿಂಗಳು ಅಥವಾ ಋತುಗಳಲ್ಲಿ ಮಾತ್ರ ಕೆಲಸ ಇರ್ತದ. ಉಳಿದ ಸಮಯದಲ್ಲಿ ಏನಾಗ್ತೈತಿ, ಕೆಲಸ ಇರದೇ ಇರತಕ್ಕಂಥ ಪರಿಸ್ಥಿತಿಗೆ ನಾವೇನ್ ಕರಿತೀವಿ, ಕಾಲೋಚಿತ ನಿರುದ್ಯೋಗ ಅಂತ ಕರಿತೀವಿ. ಉದಾಹರಣೆ ತೆಗೆದುಕೊಂಡ್ರೆ ಕೃಷಿ ಕಾರ್ಮಿಕರಿಗೆ ಬಿತ್ತನೆ ಆಗಿರ್ಬೋದು, ಕಟಾವ್ ಆಗಿರ್ಬೋದು, ಆ ಸಮಯದಲ್ಲಿ ಮಾತ್ರ ಕೆಲಸ ಇರ್ತದೆ. ಆಮೇಲೆ ನಂತರ ಉಳಿದ ರೀತಿ ಯಾವುದೇ ರೀತಿಯಾದಂತ ಕೆಲಸ ಕಂಡು ಬರಂಗಿಲ್ಲ ಅಂತ ಹೇಳ್ಬೋದು. ಇದು ಒಂದು. ನಂತರ ಬರ್ತಕ್ಕಂಥದ್ದು ಮೂರನೇದು ರಚನಾತ್ಮಕ ನಿರುದ್ಯೋಗ ಅಂತ ಕರಿತಾರೆ. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಉದ್ಯೋಗಗಳಿಗೆ ಬೇಕಾದ ಕೌಶಲ್ಯಗಳು ಮತ್ತು ಕಾರ್ಮಿಕರ ಕೌಶಲ್ಯಗಳ ನಡುವೆ ಹೊಂದಾಣಿಕೆ ಇಲ್ಲದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ಕಾರ್ಮಿಕರಾಗಲಿ ಉದ್ಯೋಗಗಳಾಗ್ಲಿ ಅಲ್ಲಿ ಕೌಶಲ್ಯತೆ ಬೇಕು ಮತ್ತು ಕಾರ್ಮಿಕರ ಕೌಶಲ್ಯಗಳ ನಡುವೆ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದಕ್ಕೆ ನಾವಿಲ್ಲಿ ರಚನಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಅಂದ್ರೆ ಉದಾಹರಣೆ, ಇದು ತಂತ್ರಜ್ಞಾನದ ಬದಲಾವಣೆ ಅಥವಾ ಉದ್ಯಮಗಳ ಆಧುನೀಕರಣದಿಂದಾಗಿ ಹಳೆಯ ಕೌಶಲ್ಯ ಹೊಂದಿದ ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ತಾರ. ಅಂದ್ರೆ ಈ ಉದಾಹರಣೆ, ಈಗ ಟೆಕ್ನಾಲಜಿ ಬೆಳೆದಂಗೆ ಏನಾಗ್ತೈತಿ, ಹಳೆಯ ಒಂದು ಕಾರ್ಮಿಕರ ಒಂದು ಉದ್ಯೋಗ ಅವಕಾಶಗಳು ಕೂಡ ಕಳೀತಾ ಹೋಗ್ತಾ ಇದಾವೆ. ಯಾಕಂದ್ರೆ ತಂತ್ರಜ್ಞಾನ ಬದಲಾವಣೆ ಆದಂಗ ಉದ್ಯಮಗಳು ಆಧುನೀಕರಣಗೊಳ್ತಾ ಇದ್ದಾವೆ. ಇದರಿಂದ ಹಳೆಯ ಕೌಶಲ್ಯ ಹೊಂದಿರತಕ್ಕಂಥ ಕಾರ್ಮಿಕರು ಏನಾಗ್ತಾ ಇದ್ದಾರೆ, ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಇದು ಒಂದು. ಇನ್ನು ಘರ್ಷಣಾತ್ಮಕ ನಿರುದ್ಯೋಗ ಅಂತ ಬರ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಉದ್ಯಮಗಳನ್ನ ಬಿಟ್ಟು ಮತ್ತೊಂದು ಹೊಸ ಉದ್ಯಮಿಗಳನ್ನು ಹುಡುಕುವ ನಡುವಿನ ತಾತ್ಕಾಲಿಕ ಅವಧಿ ಅಂತ ಕರೀತಾರೆ. ಇದು ಸ್ವಯಂ ಪ್ರೇರಿತವಾಗಿದ್ದು ಉತ್ತಮ ಅವಕಾಶಗಳಿಗಾಗಿ ಕಾಯುವಾಗ ಅಥವಾ ಶಿಕ್ಷಣ ಮುಗಿದ ಮೊದಲ ಉದ್ಯೋಗ ಹುಡುಕುತ್ತಿರುವಾಗ ಸಂಭವಿಸ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕಾರ್ಖಾನೆಯಲ್ಲಿ ಅಥವಾ ಕೈಗಾರಿಕೆಯಲ್ಲಿ ಉದ್ಯೋಗ ಬಿಟ್ಟು ಮತ್ತೊಂದು ಹುಡುಕ್ತಾ ಹೋಗ್ತಾನೆ. ಅಲ್ಲಿ ನಡುವೇನು ಸಮಯಾವಕಾಶ ಹೋಗ್ತದ, ಅದಕ್ಕೆ ನಾವಿಲ್ಲಿ ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ತಾತ್ಕಾಲಿಕವಾಗಿ ಅವಧಿ ಅಂತ ಕರೀತಾರೆ. ಇದು ಸ್ವಯಂ ಪ್ರೇರಿತವಾಗಿರ್ತದ ಮತ್ತು ಉತ್ತಮ ಅವಕಾಶ ಕಾಯುವುದಕ್ಕಾಗಿದು ಕಂಡು ಬರಬಹುದು ಅಂತ ಹೇಳ್ತಾರೆ. ಇದು ಒಂದು. ನಂತರ ಬರ್ತಕ್ಕಂಥದ್ದೇ ಐದನೇದು ಆವರ್ತಕ ನಿರುದ್ಯೋಗ ಅಂತ ಕರೀತಾರೆ. ಇದಕ್ಕೆ ಆವರ್ತಕ ನಿರುದ್ಯೋಗ ವ್ಯವಹಾರ ಚಕ್ರದಲ್ಲಿ ಉಂಟಾಗುವ ಏರಿಳಿತಗಳಿಂದ ಸೃಷ್ಟಿಯಾಗ್ತಕ್ಕಂಥ ನಿರುದ್ಯೋಗ. ದೇಶದ ಆರ್ಥಿಕತೆಯಲ್ಲಿ ಮಂದಗತಿ ಅಥವಾ ಆರ್ಥಿಕ ಹಿಂಜರಿತ ಉಂಟಾದಾಗ ಸರಕುಗಳ ಬೇಡಿಕೆ ಕಡಿಮೆ ಆಗ್ತದೆ, ಕಂಪನಿ ಕಾರ್ಮಿಕರು ಕೆಲಸದಿಂದ ತೆಗೆದು ಹಾಕ್ಬೇಕಾಗ್ತದೆ. ಅಂದ್ರೆ ಬೆಲೆಗಳಲ್ಲಿ ಆಗ್ತಕ್ಕಂಥ ವೇರಿಯೇಷನ್ ವ್ಯಾಪಾರಿ ಚಕ್ರ ಅಂತ ಹೇಳ್ಬೋದು. ಇದಕ್ಕೆ ನಾವು ವ್ಯಾಪಾರದಲ್ಲಿ ಒಮ್ಮೆ ಲಾಭನೂ ಆಗ್ತದೆ, ಒಮ್ಮೆ ನಷ್ಟನೂ ಆಗ್ತದೆ. ಲಾಭ ಆದಾಗ ಕಾರ್ಮಿಕರಿಗೆ ಏನೂ ತೊಂದರೆ ಆಗಂಗಿಲ್ಲ, ನಷ್ಟವಾದಾಗ ಕೈಗಾರಿಕೆ ನಷ್ಟ ಅನುಭವಿಸ್ತಂದ್ರೆ ಆಟೋಮೆಟಿಕ್ಲಿ ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ಏನ್ ಮಾಡ್ತದ, ವಜಾಗೊಳಿಸ್ತಾ ಬರ್ತದ. ಅವಾಗ ನಿರುದ್ಯೋಗ ಸಂಭವಿಸ್ತದ ಅಂತ ಹೇಳ್ತಾರೆ. ಅದೇ ರೀತಿ ಸುಶಿಕ್ಷಿತ ನಿರುದ್ಯೋಗ ಅಂತ ಕರಿತೀವಿ. ಅಂದ್ರೆ ಪದವಿ ಅಥವಾ ಅದಕ್ಕಿಂತ ಹೆಚ್ಚಿನ ಉನ್ನತ ಶಿಕ್ಷಣ ಪಡೆದಿದ್ರೂ ಸಹ ಅರ್ಹತೆ ತಕ್ಕಂಥ ಉದ್ಯೋಗ ಸಿಗದೇ ಇರತಕ್ಕಂಥ ಪರಿಸ್ಥಿತಿ.
ಇದಕ್ಕೆ ಸುಶಿಕ್ಷಿತ ನಿರುದ್ಯೋಗ ಅಂತ ಕರೀತಾರೆ. ಅಂದ್ರೆ ನಾವು ಡಿಗ್ರಿ ಮುಗಿಸಿರ್ತೀವಿ, ಡಬಲ್ ಡಿಗ್ರಿ ಮುಗಿಸಿರ್ತೀವಿ, ಎಲ್ಲ ಮುಗಿಸಿರ್ತೀವಿ, ಆದರೂ ಅದಕ್ಕೆ ತಕ್ಕಾದಂಥ ಒಂದು ಉದ್ಯೋಗಾವಕಾಶ ಸಿಗದೇ ಇರತಕ್ಕಂಥ ಪರಿಸ್ಥಿತಿ. ಇಲ್ಲಿ ದೋಷಪೂರಿತ ಶಿಕ್ಷಣ ಪದ್ಧತಿ ಆಗಿರ್ಬೋದು ಮತ್ತು ಪ್ರಾಯೋಗಿಕ ಕೌಶಲ್ಯಗಳ ಕೊರತೆ ಕೂಡ ಇದಕ್ಕೆ ಕಾರಣವಾಗ್ತದ ಅಂತ ಹೇಳ್ಬೋದು. ಇದು ಒಂದು ಬರತಕ್ಕಂಥದ್ದು. ಇನ್ನು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದೇ ಮುಕ್ತ ಅಥವಾ ಸಂಪೂರ್ಣ ನಿರುದ್ಯೋಗ ಅಂತ ಕರೀತಾರೆ. ಅಂದ್ರೆ ಯಾವುದೇ ಕೆಲಸವಿಲ್ಲದೆ ಸಂಪೂರ್ಣವಾಗಿ ಜೀವನೋಪಾಯದಿಂದ ವಂಚಿತರಾಗಿರುವ ಸ್ಥಿತಿ. ಇಂಥ ವ್ಯಕ್ತಿಗಳು ದುಡಿಯಲು ಸಿದ್ಧರಿದ್ದರೂ ಅವರಿಗೆ ಯಾವುದೇ ರೀತಿಯ ಆದಾಯ ತರುವ ಕೆಲಸ ಲಭ್ಯವಿರಂಗಿಲ್ಲ. ಹಾಗಾಗಿ ಇದಕ್ಕೆ ನಾವೇನು ಕರಿತೀವಿ, ಮುಕ್ತ ಅಥವಾ ಸಂಪೂರ್ಣ ನಿರುದ್ಯೋಗ ಅಂತ ಕರಿತೀವಿ. ಅಂದ್ರೆ ಯಾವುದೇ ಕೆಲಸವಿಲ್ಲದೇನೂ ಕೂಡ ಸಂಪೂರ್ಣವಾಗಿ ಜೀವನೋಪಾಯದಿಂದ ವಂಚಿತರಾಗಿರ್ತಾರೆ. ಮತ್ತು ಇಂಥ ವ್ಯಕ್ತಿಗಳು ದುಡಿಯಲು ಸಿದ್ಧರಿದ್ರೂ ಕೂಡ ಅವರಿಗೆ ಯಾವುದೇ ರೀತಿಯ ಆದಾಯ ತರತಕ್ಕಂಥ ಕೆಲಸ ಲಭ್ಯವಿರಂಗಿಲ್ಲ. ಹಾಗಾಗಿ ಇದಕ್ಕೆ ನಾವೇನು ಕರಿತೀವಿ, ಮುಕ್ತ ಅಥವಾ ಸಂಪೂರ್ಣ ನಿರುದ್ಯೋಗ ಅಂತ ಕರೀತಾರೆ. ಅಂದ್ರೆ ಈ ರೀತಿಯಾಗಿ ಏನು ನಿರುದ್ಯೋಗ ಅಂದ್ರೆ ಏನು, ನಿರುದ್ಯೋಗದ ಒಂದು ಪ್ರಕಾರಗಳಾಗ್ಲಿ ಅಥವಾ ಅದ್ರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನ ಅಲ್ಲಿ ವಿವರಿಸಿದೆ. ನಿರುದ್ಯೋಗ ಅಂದ್ರೆ ಏನು, ನಿರುದ್ಯೋಗದ ಪ್ರಕಾರಗಳ ಕುರಿತು ಈ ಕ್ಲಾಸ್ನಲ್ಲಿ ವಿವರಿಸಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.